ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಡಿಕೆಶಿ ಸಿಎಂ ಕನಸು ಇನ್ನೂ ಜೀವಂತ. ಖರ್ಗೆ ಕೊಟ್ಟಿದ್ದಾರಂತೆ ಬಿಗ್ ಸಂದೇಶ. ಕಾದು ಹೊಡಿತಾರ ಕನಕಪುರ ಬಂಡಿ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಬೆಂಕಿ ಆರಿದ್ರೂ ಕೂಡ ಹೊಗೆಯಾಡುವುದು ಮಾತ್ರ ನಿಂತಿಲ್ಲ. ಮೊನ್ನೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಹೋದ ಮೇಲೆ ಸಿಎಂ ಬದಲಾವಣೆ ಚರ್ಚೆ ತಣ್ಣಗಾಗಿದೆ. ಬಹಿರಂಗ ಹೇಳಿಕೆಗೆ ಬ್ರೇಕ್ ಬಿದ್ದಿದೆ. ಸ್ವತಃ ಡಿಕೆಶಿ ತಮ್ಮ ಬೆಂಬಲಿಗರಿಗೆ ನೋಟಿಸ್ ನೀಡುವ ಮೂಲಕ ಬಾಯಿ ಮುಚ್ಚಿಸಿದ್ದಾರೆ. ಯಾರೂ ಬಹಿರಂಗವಾಗಿ ಹೇಳಿಕೆ ಕೊಡಬಾರದು ಅಂತ ತಾಕೀತು ಮಾಡಿದ್ದಾರೆ. ಸಿದ್ದರಾಮಯ್ಯ ಕೈ ಬಲಪಡಿಸುವ ಕೆಲಸವನ್ನ ಮಾಡ್ತೇವೆ, ಸಿದ್ದರಾಮಯ್ಯಗೆ ಬೆಂಬಲ ನೀಡಬೇಕು, ನೀಡ್ತೇನೆ, ಅದು ಬಿಟ್ರೆ ನನಗೆ ಬೇರೆ ಆಯ್ಕೆ ಇಲ್ಲ ಅಂತ ಡಿಕೆಶಿ ಹೇಳಿದ್ರು. ಅಲ್ಲಿಗೆ ಡಿಕೆಶಿ ಪೊಟ್ಟು ಸಡಿಲಿಸಿ ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದ್ರೆ ಡಿಕೆಶಿಯ ಸೈಲೆಂಟ್ ಕದನ ವಿರಾಮದ ಹಿಂದೆ ಬೇರೆಯದ್ದೇ ತಂತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಅವರು ಮೈಸೂರಲ್ಲಿ ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರೆ ಡಿಕೆಶಿ ಸಿಎಂ ರೇಸ್ನಿಂದ ಹಿಂದೆ ಸರಿದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಕಾದು ಹೊಡಿತೀನಿ ಅನ್ನೋ ಮೆಸೇಜ್ ಕೊಟ್ಟಂತೆ ಇದೆ. ಸದ್ಯಕ್ಕೆ ಡಿಕೆಶಿ ಸುಮ್ಮನಿರಲು ಕಾರಣ ಏನಂದ್ರೆ, ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿಗೆ ಸಂದೇಶವನ್ನ ಕೊಟ್ಟಿದ್ದಾರಂತೆ. ಆಮೇಲೆ ನಿನ್ನೆ ಡಿಕೆಶಿ ಆಡಿದ ಮಾತುಗಳು ಇದೆಯಲ್ಲ, ತುಂಬಾ ಮಾರ್ಮಿಕವಾಗಿದ್ವು. ದೇವರ ಹೆಸರಲ್ಲಿ ತಮ್ಮ ವಿರೋಧಿ ಪಾಳ್ಯಕ್ಕೆ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಹಾಗಾದ್ರೆ ಡಿಕೆಶಿಯ ಮಾರ್ಮಿಕ ಮಾತಿನ ಅರ್ಥವೇನು? ಚಾಮುಂಡಿ ಸನ್ನಿಧಾನದಲ್ಲಿ ಡಿಕೆ ಮಾಡಿದ ಪ್ರತಿಜ್ಞೆ ಏನು? ಡಿಕೆಶಿ ಮಾತು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತಾ? ಡಿಕೆಶಿಗೆ ಖರ್ಗೆ ಕೊಟ್ಟ ಭರವಸೆ ಏನು? ಕಂಪ್ಲೀಟ್ ಮಾಹಿತಿ ನೋಡ್ತಾ ಹೋಗೋಣ. ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ ಡಿಕೆಶಿ. ಚಾಮುಂಡಿ ಸನ್ನಿಧಾನದಲ್ಲಿ ಬಂಡೆ ಶಪಥ. ಸಿಎಂ ಬದಲಾವಣೆ ಚರ್ಚೆ ತಣ್ಣಗಾಯಿತು ಅನ್ನುವಷ್ಟರಲ್ಲಿ ಚಾಮುಂಡಿ ಸನ್ನಿಧಾನದಲ್ಲಿ ಡಿಕೆಶಿ ಆಡಿದ ಮಾತುಗಳು ಮತ್ತೆ ಬಿರುಗಾಳಿ ಎಬ್ಬಿಸಿವೆ. ಕೈ ಕೋಟೆಯನ್ನೇ ಕಂಪನಗೊಳಿಸಿದೆ. ಇನ್ನೇನು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅನ್ನೋದನ್ನ ಡಿಕೆಶಿ ಒಪ್ಪಿಕೊಂಡ್ರು ಅನ್ನುವಷ್ಟರಲ್ಲಿ ಚಾಮುಂಡಿ ಸನ್ನಿಧಾನದಲ್ಲೇ ಮತ್ತೊಂದು ಯುದ್ಧಕ್ಕೆ ರಣಕಹಳೆ ಮೊಳಗಿಸಿದ್ದಾರೆ. ಮಾರ್ಮಿಕವಾಗಿ ಮಾತನಾಡುವ ಮೂಲಕ ಹೈಕಮಾಂಡ್ಗೂ ಸಂದೇಶವನ್ನ ರವಾನಿಸಿದ್ದಾರೆ. ಲಕ್ಷ್ಮಣ ರೇಖೆ ದಾಟಲ್ಲ, ಮಾತಿನಂತೆ ನಡೆದುಕೊಳ್ತೇನೆ ಎನ್ನುವ ಮೂಲಕ ಹೈಕಮಾಂಡ್ಗೂ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಅಧಿಕಾರ ಹಂಚಿಕೆ ಮಾತು ಕೊಟ್ಟಿದ್ದೀರಿ, ನೀವು ಮಾತು ತಪ್ಪಬೇಡಿ ಅನ್ನೋ ಬಾಣವನ್ನ ಬೀಸಿದ್ದಾರೆ. ಅಲ್ಲಿಗೆ ಡಿಕೆಶಿ ಮತ್ತೊಂದು ಚದುರಂಗದಾಟ ಶುರು ಮಾಡಿದ್ದಾರೆ. ಎಸ್, ಚಾಮುಂಡೇಶ್ವರಿ ದರ್ಶನ ಪಡೆದು ಬಂದ ಡಿಕೆಶಿ ಹೇಳಿದ್ದು ಇಷ್ಟೇ. ಸಿಎಂ ರೇಸ್ ನಿಂದ ಹಿಂದೆ ಬಿದ್ದಿದ್ದೀರಾ ಅಂತ ಪತ್ರಕರ್ತರ ಪ್ರಶ್ನೆಗೆ ಮಾರ್ಮಿಕವಾಗಿ ಮಾತನಾಡಿದ ಅವರು, ಪ್ರಯತ್ನ ವಿಫಲವಾಗಬಹುದು, ಆದ್ರೆ ಪ್ರಾರ್ಥನೆ ವಿಫಲವಾಗಲ್ಲ ಎಂಬುದು ನನ್ನ ನಂಬಿಕೆ. ನನಗೆ ಏನು ಬೇಕು ಅದನ್ನ ಪ್ರಾರ್ಥನೆ ಮಾಡಿದ್ದೇನೆ. ಈಗ ಯಾವ ಚರ್ಚೆಯೂ ಬೇಡ. ಮಲ್ಲಿಕಾರ್ಜುನ ಖರ್ಗೆ ಬುದ್ಧಿವಾದ ಹೇಳಿ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಡೆದ್ರು. ನಿಮ್ಮ ಪ್ರಾರ್ಥನೆಗೆ ಭಗವಂತ ಫಲ ಕೊಡುವಂತ ದಿನಗಳ ಹತ್ರ ಬಂದಿದೆ. ನೋಡ್ರಿ, ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಹತ್ರ ಬಂತ ಅಂತ ಸರ್, ಸಿಎಂ ಸಿದ್ದರಾಮಯ್ಯ 5 ವರ್ಷ ಆಗ್ತಿರೋದು ಚರ್ಚೆಗಳು ನಡೀತಾ ಸರ್. ಈ ಬಗ್ಗೆ ನೀವು ರೇಸಿಗೆ ಹೊರ ಬಿದ್ರ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಬಂಡೆ ಬಯಕೆ ಈಡೇರಿಸುತ್ತಾಳ ನಾಡದೇವತೆ. ಡಿಕೆಶಿ ಮಾರ್ಮಿಕ ಸಂದೇಶ, ಕೈಪಾಳ್ಯದಲ್ಲಿ ಕಂಪನ. ಡಿಕೆಶಿ ದೈವಭಕ್ತ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಷಯ. ಮುಂದೆ ಏನಾದ್ರೂ ಕೆಲಸ ಮಾಡಬೇಕು ಅಂದಾಗ ಡಿಕೆಶಿ ದೈವದ ಮೊರೆ ಹೋಗಿ ಪೂಜೆ ಸಲ್ಲಿಸಿ ಮುಂದಿನ ಕೆಲಸಕ್ಕೆ ಕೈ ಹಾಕ್ತಾರೆ. ಈಗ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ 11 ಈಡುಗಾಯಿ ಬರೆದಿದ್ದಾರೆ. ಅವರ ಮುಂದಿರುವ ಮಹದಾಸೆ ಒಂದೇ, ಸಿಎಂ ಆಗ್ಬೇಕು ಅನ್ನೋದು. ಈಗ ಸಿಎಂ ಗಾದೆ ಕೈ ತಪ್ಪುವ ಆತಂಕ ಇರುವ ಡಿಕೆಶಿ ಮೈಸೂರಿಗೆ ಬಂದು ತಾಯಿ ಚಾಮುಂಡೇಶ್ವರಿ ಬಳಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಸಲ್ಲಿಸಿ ಸುಮ್ಮನೆ ಹೋಗಿದ್ರೆ ಇದೆಲ್ಲ ಚರ್ಚೆ ಆಗ್ತಾನೆ ಇರಲಿಲ್ಲ. ಆದ್ರೆ ಅವರ ಹೇಳಿಕೆ ಈಗ ಕೈಕೋಟೆಯನ್ನೇ ಮತ್ತೆ ಚಿಂತೆಗೀಡು ಮಾಡಿದೆ. ಪ್ರಯತ್ನ ವಿಫಲವಾಗಬಹುದು, ಆದ್ರೆ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವ ಮೂಲಕ ನಾನು ಸಿಎಂ ರೇಸ್ನಿಂದ ಇನ್ನೂ ಹಿಂದೆ ಸರಿದಿಲ್ಲ ಅನ್ನೋದನ್ನ ಸಿದ್ದು ಟೀಮಿಗೆ ಹಾಗೂ ಹೈಕಮಾಂಡ್ಗೂ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ದಾರೆ. ಅಲ್ಲಿಗೆ ಚಾಮುಂಡೇಶ್ವರಿ ದೇವಿ ಬಳಿ ಏನು ಬೇಡಿಕೊಂಡಿದ್ದಾರೆ ಅನ್ನೋದು ನಿಮಗೂ ತಿಳಿದಿದೆ. ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಶಪಥ ಮಾಡುವ ಮೂಲಕ ಡಿಕೆಶಿ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿದ್ದಾರೆ. ಇತ್ತ ಅವರ ಸಹೋದರ ಡಿಕೆ ಸುರೇಶ್ ಕೂಡ ಡಿಕೆಶಿ ಸಿಎಂ ಆಗುವುದನ್ನ ನಾನು ನೋಡ್ಬೇಕು, ಒಂದು ದಿನ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಇತ್ತ ಬಿಜೆಪಿಗರು ಕೂಡ ಡಿಕೆಶಿ ಸೈಲೆಂಟ್ ಆಗಿದ್ದಾರೆ, ಅದರ ಹಿಂದೆ ತಂತ್ರ ಅಡಗಿರುತ್ತೆ. ಹುಲಿ 4
ಹೆಜ್ಜೆ ಹಿಂದೆ ಸರಿದಿದೆ ಅಂದ್ರೆ ಬೇಟೆಗೆ ಸಿದ್ಧವಾಗಿದೆ ಅಂದರ್ಥ. ಅದೇ ರೀತಿ ಡಿಕೆಶಿ ಈಗ ಸಿಎಂ ರೇಸ್ ನಿಂದ ಹಿಂದೆ ಸರಿಯುವ ಮಾತು ಆಡಿದ್ದಾರೆ ಅಂದ್ರೆ ಮುಂದೆ ದೊಡ್ಡ ಬೇಟೆಗೆ ಕಾದಿದ್ದಾರೆ ಅಂತ ಅರ್ಥ. ಸಿದ್ದರಾಮಯ್ಯನವರೇ, ಡಿಕೆಶಿ ಕುರ್ಚಿಯನ್ನ ಒತ್ತು ತೆಗೆದುಕೊಳ್ತಾರೆ ಅಂತ ಉರಿಯುವ ಬೆಂಕಿಗೆ ಬಿಜೆಪಿ ನಾಯಕರು ತುಪ್ಪ ಸುರಿದಿದ್ದಾರೆ. ಒಟ್ಟಿನಲ್ಲಿ ಕೈಪಾಳ್ಯದಲ್ಲಿ ಎಲ್ಲವೂ ತಣ್ಣಗಾಯಿತು ಅನ್ನುವಷ್ಟರಲ್ಲಿ ಈಗ ಡಿಕೆಶಿ ಮಾರ್ಮಿಕವಾಗಿ ಮಾತನಾಡುವ ಮೂಲಕ ಮತ್ತೆ ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ. ಹೈಕಮಾಂಡ್ಗೂ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ತುಂಬಲು ಇನ್ನು ಕೆಲ ತಿಂಗಳು ಬಾಕಿ ಇದೆ. ಹೀಗಾಗಿ ಈಗ ಸುಮ್ಮನಿದ್ದು ಆ ಸಮಯಕ್ಕೆ ಸ್ಫೋಟಗೊಳ್ತಾರೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅಲ್ಲದೆ ಖರ್ಗೆ ಯಾವ ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಬಿಸಿ ಚರ್ಚೆ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ.